ಬ್ಯಾಂಕಿಂಗ್ ಕನ್ನಡಿಗ. ಸೊ ನಾನು ಆಲ್ರೆಡಿ ಆಗಲೇ ಯೂನಿಯನ್ ಬ್ಯಾಂಕ್ LBO ಇಂಟರ್ವ್ಯೂಗೆ ಬ್ಯಾಂಕಿಂಗ್ ಅವೇರ್ನೆಸ್ಸಿಂದ ಏನೇನು ಕ್ವಶನ್ ಬರ್ಬೋದು ಅಂತ 56 ಕ್ವಶನ್ಸ್ ಕೊಟ್ಟಿದ್ದೆ. ಸೊ ಇವಾಗ ಬಿಹೇವಿಯರ್ ಮತ್ತು ಸಿಚುಯೇಷನ್ ಬೇಸ್ಡ್ ಕ್ವಶನ್ಸ್ ಏನೇನು ಬರ್ಬೋದು ಪಾಸಿಬಲ್ ಕ್ವಶನ್ಸು ಅದನ್ನು ಹೇಳ್ತೀನಿ. ಸೊ ಇದೊಂದು 25 ಕ್ವಶನ್ಸ್ನ ಲಿಸ್ಟ್ ಮಾಡಿದ್ದೀನಿ. ಇನ್ನೂ ಎಕ್ಸ್ಟ್ರಾ ಕ್ವಶನ್ಸ್ ಇರ್ಬೋದು. ನಿಮಗೇನಾದರೂ ಈ ಲಿಸ್ಟಲ್ಲಿ ಇಲ್ಲದೆ ಇರೋ ಎಕ್ಸ್ಟ್ರಾ ಕ್ವಶನ್ಸ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ಇದು ಬಿಹೇವಿಯರ್ ಮತ್ತು ಸಿಚುಯೇಷನ್ ಬೇಸ್ಡ್ ಇರೋದ್ರಿಂದ ನಿಮ್ಮ ಬಗ್ಗೆ ನಿಮಗೆ ಜಾಸ್ತಿ ಗೊತ್ತಿರಬೇಕು. ನೀವೇನು ವರ್ಡ್ ಯೂಸ್ ಮಾಡ್ತೀರಾ ಪರ್ಟಿಕ್ಯುಲರ್ ಆಗಿ ಆ ವರ್ಡ್ ಬಗ್ಗೆ ನಿಮಗೆ ಗೊತ್ತಿರಬೇಕು ಇಂಟರ್ವ್ಯೂ ಅವ್ರ ಮುಂದೆ. ಆ್ಯಂಡ್ ನಿಮ್ಮ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿದ್ರೆ ಈ ರೌಂಡ್ನ ಆರಾಮಾಗಿ ಕ್ಲಿಯರ್ ಮಾಡ್ಕೊತೀರಾ. ಸೊ ಒಂದು ಮಿರರ್ ಮುಂದೆ ನಿಂತ್ಕೊಂಡು ನಿಮ್ಮ ಇಂಟ್ರೊಡಕ್ಷನ್ ನೀವೇ ಕೊಟ್ಕೊಳ್ಳಿ. ಆ ಇಂಟ್ರೊಡಕ್ಷನಲ್ಲಿ ಪಾಸಿಬಲ್ ಕ್ವಶನ್ಸ್ ಏನು, ಆ ಇಂಟ್ರೊಡಕ್ಷನಲ್ಲಿ ಇಂಟರ್ವ್ಯೂರ್ ಏನನ್ನ ಪಾಯಿಂಟ್ ಔಟ್ ಮಾಡ್ಬೋದು, ಅಥವಾ ನೀವೊಂದು ಕಾಲೇಜ್ ನೇಮ್ ಹೇಳಿದರೆ ಆ ಕಾಲೇಜ್ ಬಗ್ಗೆ ಏನಾದರೂ ಕೇಳ್ಬೋದಾ, ಅಥವಾ ನಿಮ್ಮ ಡಿಗ್ರಿ ಬಗ್ಗೆ ಕೇಳ್ಬೋದಾ, ಅಥವಾ ನೀವು ಯಾವ್ದಾರು ವರ್ಡ್ ಯೂಸ್ ಮಾಡಿರ್ತೀರಾ, ಯಾವ ಕೀನ್ ಇಂಟ್ರೆಸ್ಟ್ ಇನ್ ಲರ್ನಿಂಗ್ ನ್ಯೂ ಸ್ಕಿಲ್ಸ್ ಅಂತ, ಅವರು ವಾಟ್ ಆರ್ ದ ನ್ಯೂ ಸ್ಕಿಲ್ಸ್ ಅಕಾರ್ಡಿಂಗ್ ಟು ಯು ಆ ಥರ ಏನಾದರೂ ಕೇಳ್ಬೋದು. ಸೊ ಸ್ಕಿಲ್ಸ್ ಅಂದರೆ ಏನು ಅದನ್ನು ಕೇಳ್ತಾರೆ. ಸೊ ನಿಮ್ಮ ಇಂಟ್ರೊಡಕ್ಷನ್ ಮೇಲೆ ನಿಮಗೆ ಏನೇ ಪಾಸಿಬಲ್ ಕ್ವಶನ್ ಇರುತ್ತೆ ಅದನ್ನು ನೀವು ಬಿಲ್ಡ್ ಮಾಡ್ಕೊಳ್ಳಿ. ಇಲ್ಲಿ ಸದ್ಯಕ್ಕೆ ನಾನು ಲಿಸ್ಟ್ ಮಾಡ್ಕೊಂಡಿರೋ ಕ್ವಶನ್ಸ್ ಕೇಳ್ತೀನಿ. ಸೊ ಇಂಟ್ರೊಡಕ್ಷನ್ನು ಬೋರಿಂಗ್ ಇರಬಾರ್ದು, ಸ್ಮಾಲ್ ಆಗಿರಲಿ, ಕ್ರಿಸ್ಪ್ ಆಗಿರಲಿ. ನಿಮ್ಮ ನೇಮು, ನಿಮ್ಮ ಊರು, ನಿಮ್ಮ ಡಿಗ್ರಿ, ನಿಮ್ಮ ಪೇರೆಂಟ್ಸ್ ಬಗ್ಗೆ ಹೇಳಿದ್ರೆ ಪೇರೆಂಟ್ಸ್ ಬಗ್ಗೆ ಹೇಳಿ, ಆ್ಯಂಡ್ ಪ್ರೆಸೆಂಟ್ ಏನು ಮಾಡ್ತಿದ್ದೀರಾ, ಆ್ಯಂಡ್ ನಿಮ್ದು ಏನಾದರೂ ಆಂಬಿಷನ್ನು ಆ ಥರ ಹೇಳಿ. ಆ ವೀಕ್ನೆಸ್ಸು ಮತ್ತು ಸ್ಟ್ರೆಂತು ಎಲ್ಲ ಇಂಟ್ರೊಡಕ್ಷನಲ್ಲಿ ಸೇರ್ಸಕ್ಕೆ ಹೋಗ್ಬೇಡಿ. ವಿತಿನ್ 1 minute ಇಂಟ್ರೊಡಕ್ಷನ್ನ ಕಂಪ್ಲೀಟ್ ಮಾಡಿ. ಅವ್ರಿಗೆ ಬೋರ್ ಅನ್ನಿಸ್ಬಾರ್ದು, ಇಂಟ್ರೆಸ್ಟಿಂಗ್ ಅನ್ನಿಸ್ಬೇಕು ನಿಮ್ಮ ಇಂಟ್ರೊಡಕ್ಷನ್ ಕೇಳಿದರೆ ಅವರಿಗೆ. ಆ್ಯಂಡ್ ಅದಾದಮೇಲೆ ಅಬೌಟ್ ಗ್ರಾಜುಯೇಷನ್ ಟಾಪಿಕ್ಸು ಬೇಸಿಕ್ ಅಂದರೆ ಬೇಸಿಕ್ ಹೇಳ್ತಾರೆ. ಅದರಲ್ಲಿ BComರಿಗೆ ಮೇ ಬಿ ಇನ್ ಡೆಪ್ತ್ ಕೇಳ್ಬೋದು. ಬ್ಯಾಲೆನ್ಸ್ ಶೀಟ್ ಅಂದರೆ ಏನು ಅಥವಾ ಏನೇನೋ ಕೇಳ್ಬೋದು ಅವರಿಗೆ. ಅದು BCom ನಾನು ಓದಿಲ್ಲ. ಅಥವಾ ಇದೊಂದು ಕ್ವಶನ್ ಕೇಳ್ಬೋದು, ಹೌ ಯುವರ್ ಗ್ರಾಜುಯೇಷನ್. ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಓದಿರ್ತೀರಾ, ಕೆಮಿಸ್ಟ್ರಿ ಓದಿರ್ತೀರಾ, ಇಂಜಿನಿಯರಿಂಗ್ ಓದಿರ್ತೀರಾ. ಸೊ ಅಂಥವರಿಗೆ ಎಲ್ಲರಿಗೂ ನಿಮ್ಮ ಇಂಜಿನಿಯರಿಂಗ್ ನಮ್ಮ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಹೇಗೆ ಯೂಸ್ ಆಗುತ್ತೆ ಆ ಥರ ಒಂದು ಕ್ವಶನ್ ಇರುತ್ತೆ. ಸೊ ಇದಕ್ಕೆಲ್ಲ ನೀವು ಆನ್ಸರ್ ಸರ್ಚ್ ಮಾಡಿ. ಯೂಟ್ಯೂಬಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ಡ್ ಬ್ಯಾಂಕ್ ಎಂಪ್ಲಾಯ್ಸು ಕೊಟ್ಟಿದ್ದಾರೆ ಇವಕ್ಕೆಲ್ಲ ಆನ್ಸರ್ನ. ಫಾರ್ ಎಕ್ಸಾಂಪಲ್ ಅನಿಲ್ ರಾಘವರ್ ಸರ್ದು ವಿಡಿಯೋಗಳಿದ್ದಾವೆ, ಸೊ ಅದ್ರಲ್ಲಿ ನೋಡಿ. ಆ್ಯಂಡ್ ವೈ ಬ್ಯಾಂಕಿಂಗ್ ಅಂತ ಕೇಳಿದರೆ ಇದಕ್ಕೆ ನಿಮ್ಮ ಪರ್ಟಿಕ್ಯುಲರ್ ಆನ್ಸರ್, ನಿಮಗೇನು ಬ್ಯಾಂಕಿಂಗ್ ಅಂತ ಪ್ರಾಂಪ್ಟಾಗಿ ನಿಜ ಹೇಳಿ ಅವರು ಎಂಕರೇಜ್ ಮಾಡ್ತಾರೆ. ಆ್ಯಂಡ್ ನೀವು ಏನು ಸುಳ್ಳು ಹೇಳಕ್ಕೆ ಹೋಗಬೇಡಿ, ಅವ್ರಿಗೆ ಗೊತ್ತಾಗುತ್ತೆ. ತುಂಬ ಎಕ್ಸ್ಪೀರಿಯನ್ಸ್ ಇರೋರೇ ಇರ್ತಾರೆ ಇಂಟರ್ವ್ಯೂಲಿ. ಸೊ ವೈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ನಾಟ್ ಪ್ರೈವೇಟ್ ಸೆಕ್ಟರ್ ಅಂತ ಕೇಳ್ಬೋದು. ಸೊ ಇದೊಂದು. ಆ್ಯಂಡ್ ವಿಲ್ ಯು ಸ್ವಿಚ್ ಯುವರ್ ಜಾಬ್ ಅಂದರೆ ನಿಮಗೆ ಬೆಟರ್ ಆಪರ್ಚುನಿಟಿ ಸಿಕ್ಕಿದ್ರೆ, ಫಾರ್ ಎಕ್ಸಾಂಪಲ್ SBI PO ಆ ಥರ ಏನಾದರೂ ಸಿಕ್ಕಿದ್ರೆ ನೀವು ಬಿಡ್ತೀರಾ, RBI ಸಿಕ್ಕಿದ್ರೆ ನಮ್ಮ ಜಾಬ್, ನಮ್ಮ ಬ್ಯಾಂಕ್ನ ಆ ಥರ ಕೇಳ್ತಾರೆ. ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಮ್ಯಾನೇಜರ್, ನಿಮಗೆ ಈಗ ಮ್ಯಾನೇಜರ್ ಪೋಸ್ಟಿಗೆಲ್ಲ ಹೋಗ್ತಿರೋದು. ಸೊ ಆಫೀಸರ್ಸ್ಗಳಲ್ಲಿ ಏನೇನು ರೆಸ್ಪಾನ್ಸಿಬಿಲಿಟಿ ಇರ್ಬೋದು ಆ ಥರ ಕೇಳ್ಬೋದು. ಆ್ಯಂಡ್ ವೀಕ್ನೆಸ್ ಏನು, ಆ್ಯಂಡ್ ಹೇಗೆ ನೀವು ವೀಕ್ನೆಸ್ನ ಓವರ್ಕಮ್ ಮಾಡ್ತೀರಾ ಅದಕ್ಕೂ ಆನ್ಸರ್ ಗೊತ್ತಿರಬೇಕು ನಿಮಗೆ. ಆ್ಯಂಡ್ ಸ್ಟ್ರೆಂತ್ ಹೇಳಿದರೆ ಏನಕ್ಕೆ ಅದು ನಿಮಗೆ ಸ್ಟ್ರೆಂತ್. ಈಗ ನೀವು ಫಾರ್ ಎಕ್ಸಾಂಪಲ್ ಕಮ್ಯುನಿಕೇಷನ್ ಈಸ್ ಮೈ ಸ್ಟ್ರೆಂತ್ ಅಂತ ಅಂದರೆ ನೀವು ಅದಕ್ಕೆ ಎಕ್ಸಾಂಪಲ್ ಕೊಡಬೇಕು. ಎಲ್ಲಾದರೂ ನೀವು ಕಮ್ಯುನಿಕೇಟ್ ಮಾಡಿದ್ದೀರಾ, ಲೈಕ್ ಎಲ್ಲರೂ ಲೀಡರ್ಶಿಪ್ ಭಾಗವಹಿಸಿದ್ರಾ, ಅಥವಾ ಯಾವ್ದಾರ ಡಿಬೇಟಲ್ಲಿದ್ರಾ, ಅಥವಾ ಸೆಮಿನಾರ್ ಕೊಟ್ಟಿದ್ರೆ. ಸೊ ಆ ಥರ ಒಟ್ಟಿಗೆ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳಿದ್ರೆ ವೈ ಅಂತ ಕೇಳ್ಬೋದು. ಸೊ ಅದಕ್ಕೆ ನಿಮ್ಮ ಆನ್ಸರ್ನ ನೀವು ರೆಡಿ ಮಾಡ್ಕೊಳ್ಳಿ. ಆ್ಯಂಡ್ ಹಾಬೀಸ್ ರಿಲೇಟೆಡ್ ಕ್ವಶನ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಚೆಸ್ ಹಾಬಿ ಅಂತಂದರೆ ಚೆಸ್ಸಲ್ಲಿ ರೀಸೆಂಟಾಗಿ ಏನಾಗಿದ್ದು ವರ್ಲ್ಡ್ ವೈಡು, ಗುಕೇಶ್ ಅವ್ರ ಬಗ್ಗೆ ಕೇಳ್ಬೋದು. ಆನಂದ್ ಸರ್ ಇದ್ದಾರಲ್ಲ ಅವ್ರ ಬಗ್ಗೆ ಕೇಳ್ಬೋದು. ಸೊ ಅದ್ರ ಬಗ್ಗೆ. ಕ್ರಿಕೆಟ್ ಅಂದರೆ ಕ್ರಿಕೆಟರ್ ಬಗ್ಗೆ, ಅಥವಾ ಬೌಲರ್ ಬಗ್ಗೆ, ಬೌಲಿಂಗಲ್ಲಿ ಲೆಗ್ ಸ್ಪಿನ್ ಆ ಥರ ಕೇಳ್ಬೋದು. ಈಗ ಫುಟ್ಬಾಲ್ ಯಾರೋ RBPOದಲ್ಲಿ ಐ ಲೈಕ್ ಫುಟ್ಬಾಲ್ ಅಂತ ಅಂದಿಟ್ಟು ಫುಟ್ಬಾಲಲ್ಲಿ ಎಲ್ಲ ಗೋಲ್ ಕೀಪರು ಅಥವಾ ಫ್ರಂಟ್ ಏನೇನೋ ಕೇಳಿದ್ರಂತೆ, ಡಿಫೆಂಡರು ಅದು ಇದು ಅಂತ. ಸೊ ಆ ಥರ ಕೇಳ್ತಾರೆ. ಆ್ಯಂಡ್ ಆಂಗ್ರಿ ಕಸ್ಟಮರು, ತುಂಬ ಕೋಪ ಮಾಡ್ಕೊಂಡಿರ್ತಾರೆ ಕಸ್ಟಮರು, ಅವ್ರನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂತ ಇದಂತೂ ಲೈಕ್ ಕಾಮನ್ ಕ್ವಶನ್ನು ಕೇಳ್ತಾರೆ. ಆ್ಯಂಡ್ ಇನ್ ಕೇಸ್ ಆಫ್ ರಾಬರಿ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಬ್ಯಾಂಕ್ ಮ್ಯಾನೇಜರ್ ಆಗಿ, ಅದೊಂದು. ಆ್ಯಂಡ್ ಮಿಸ್ಟೇಕ್, ನೀವೇನೋ ಒಂದು ಮಿಸ್ಟೇಕ್ ಮಾಡಿರ್ತೀರಾ ಬ್ಯಾಂಕ್ ಮ್ಯಾನೇಜರ್ ಆಗಿ, ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ, ಕಸ್ಟಮರು ಹ್ಯಾಂಗ್ರಿ ಆಗಿರ್ತಾರೆ, ಅದನ್ನು ನೀವು ಹೇಗೆ ಕರೆಕ್ಟ್ ಮಾಡ್ತೀರಾ, ಹೇಗೆ ಅಪ್ರೋಚ್ ಆಗ್ತೀರಾ ಕಸ್ಟಮರ್ಗೆ, ಅದು ಹೌ ವಿಲ್ ಯು ಬ್ರಿಂಗ್ ಬಿಸ್ನೆಸ್ ಟು ಅವರ್ ಬ್ಯಾಂಕ್. ಇದು ಮೇ ಬಿ ಕೇಳ್ಬೋದು, ನೀವು ಹೇಗೆ ನಮ್ಮ ಬ್ಯಾಂಕಿಗೆ ಬಿಸ್ನೆಸ್ ತರ್ತೀರಾ ಆ ಥರ. ಆ್ಯಂಡ್ ಹೌ ವಿಲ್ ಯು ಟ್ರೀಟ್ ಇಲಿಟ್ರೇಟ್ ಪರ್ಸನ್ ಏನಾದ್ರು ಬಂದರೆ ಬ್ಯಾಂಕಿಗೆ ಅಕೌಂಟ್ ಓಪನ್ ಮಾಡ್ಸೋಕ್ಕೋ ಅಥವಾ ವಿತ್ಡ್ರಾ ಮಾಡ್ಕೊಳ್ಳೋಕ್ಕೋ ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಆ್ಯಂಡ್ ಏಜ್ಡ್ ಪರ್ಸನ್ ಬಂದರೆ ಹೇಗೆ ಟ್ರೀಟ್ ಮಾಡ್ತೀರಾ, ಅಥವಾ ಬ್ಲೈಂಡ್, ವಿಜುವಲಿ ಇಂಪೇರ್ಡ್ ಪರ್ಸನ್ ಬಂದರೆ ಹೇಗೆ ಟ್ರೀಟ್ ಮಾಡ್ತೀರಾ, ಅದೊಂದು ಕ್ವಶನ್ ಇರುತ್ತೆ. ಆ್ಯಂಡ್ ಇಲಿಟ್ರೇಟ್ ಬಂದರೆ ಹೇಗೆ ಎಜುಕೇಟ್ ಮಾಡ್ತೀರಾ ಅಂತಲೂ ಕೇಳ್ಬೋದು. ಲೈಕ್ ಅವರಿಗೆ ಫೈನಾನ್ಷಿಯಲ್ ಅವೇರ್ನೆಸ್ ಹೇಗೆ ತರಿಸ್ತೀರಾ ಅನ್ಎಜುಕೇಟೆಡ್ ಪರ್ಸನ್ ಅಂದರೆ ಇಲಿಟ್ರೇಟ್ ಪರ್ಸನ್ಸ್ಗೆ. ಸೊ ಈಗ ರೆಗ್ಯುಲರ್ ಆಗಿ ನಿಮ್ಮ ರೆಗ್ಯುಲರ್ ಕಸ್ಟಮರ್ ಇರ್ತಾರೆ, ಬಲ್ಕ್ ಡೆಪಾಸಿಟರ್, ಯಾವುದೋ ಕಾಂಟ್ರಾಕ್ಟರು ಇರ್ತಾರೆ, ಅವರು ಒಂದೊಂದ್ಸತಿ 10 ಲಕ್ಷ ಅಥವಾ 5 ಲಕ್ಷ ಆ ಥರ ಡೆಪಾಸಿಟರು ವಿತ್ಡ್ರಾ ಆ ಥರ ಏನೇನು ಮಾಡಿರ್ತಾರೆ. ಸೊ ಅವರು ಇರ್ತಾರೆ. ನಾರ್ಮಲ್ ಕಸ್ಟಮರು ಡೈಲಿ ಈಗ ಓಕೆ ಸೇವಿಂಗ್ ಅಕೌಂಟ್ ಹೋಲ್ಡರ್ ನಾರ್ಮಲ್ ಕಸ್ಟಮರ್ ಇರ್ತಾರೆ. ಸೊ ಅವರಿಬ್ಬರು ಅಟ್ ಎ ಟೈಮ್ ಅಂದರೆ ನೀವು ಯಾರನ್ನ ಅಟೆಂಡ್ ಮಾಡ್ತೀರಾ, ಹೇಗೆ ಪ್ರಿಫರೆನ್ಸ್ ಕೊಡ್ತೀರಾ, ಹೌ ವಿಲ್ ಯು ಮ್ಯಾನೇಜ್ ದಿಸ್ ಸಿಚುವೇಶನ್, ಆ ಥರನೂ ಕ್ವಶನ್ ಕೇಳ್ಬೋದು. ದಿಸ್ ಇಸ್ ಅ ಸಿಚುವೇಶನ್ ಬೇಸ್ ಕ್ವಶನು. ದೇರ್ ಇಸ್ ಎ ಮಿಸ್ಟೇಕ್ ಫ್ರಮ್ ಯುವರ್, ಈಗ ಕಾಲಿಗ್ ಏನೋ ಮಿಸ್ಟೇಕ್ ಮಾಡಿರ್ತಾರೆ, ಕಸ್ಟಮರು ಕಾಲಿಗ್ ಬೈತಿರ್ತಾರೆ, ನೀವಾಗ ಹೋಗಿ ಏನು ಮಾಡ್ತೀರಾ, ಲೈಕ್ ಕಾಲಿಗಿಗೆ ಬೈತೀರಾ ಕಸ್ಟಮರ್ ಮುಂದೆ, ನಿಮ್ಮ ಈಗ
ಕ್ಲರಿಕಲ್ ಲೆವೆಲ್ ಇರ್ತಾರೆ, ಅವ್ರಿಗೆ ಬೈತೀರಾ ಅಥವಾ ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಕಸ್ಟಮರ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ, ನಿಮ್ಮ ಕಾಲಿಗ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಅದು ಸೊ ಲೀಡರ್ಶಿಪ್ ಕ್ವಾಲಿಟಿ ತೋರಿಸುತ್ತೆ ಇದರಲ್ಲಿ. ಆ್ಯಂಡ್ ಯುವರ್ ಒಪಿನಿಯನ್ ಆನ್ ವರ್ಕ್ ಲೈಫ್ ಬ್ಯಾಲೆನ್ಸ್. ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ತುಂಬ ಇದೊಂಥರ ಹಾಟ್ ಟಾಪಿಕ್ ಆಗಿಬಿಟ್ಟಿದೆ ಬ್ಯಾಂಕಿಂಗ್ ಇಂಡಸ್ಟ್ರಿಲಿ. ವರ್ಕ್ ಲೈಫ್ ಬ್ಯಾಲೆನ್ಸ್ ಹೇಗೆ ಮೇಂಟೈನ್ ಮಾಡ್ತೀರಾ ನೀವು, ಅಂದರೆ ಏನು ಮೇಂಟೈನ್ ಮಾಡೋಕ್ಕಾಗುತ್ತೆ ನಿಮಗೆ, ಆ ಥರ ಏನಾದ್ರು ಕ್ವಶನ್ ಕೇಳ್ಬೋದು. ಆ್ಯಂಡ್ ಬ್ಯಾಂಕ್ ರೆಪ್ಯುಟೇಷನ್ ಹೇಗೆ ಕಾಪಾಡ್ತೀರಾ, ಆ್ಯಂಡ್ ಓಕೆ ಬ್ಯಾಂಕಿಗೆ ಹೇಗೆ ನೀವು ಸರ್ವ್ ಮಾಡ್ತೀರಾ ಅದೊಂದು. ಅದು ಬಿಟ್ಟರೆ ನಿಮ್ಮ ಫಾದರ್ ರಿಲೇಟೆಡ್ ಕ್ವಶನ್ಸ್ ಕೇಳ್ಬೋದು, ಲೈಕ್ ಅವ್ರ ಜಾಬ್ ಏನು, ಅವ್ರ ಜಾಬ್ ರಿಲೇಟೆಡ್ ಕ್ವಶನ್ಸ್ ಏನಾದರೂ ಕೇಳ್ತಾರೆ. ಆ್ಯಂಡ್ ಅಬೌಟ್ ಯುವರ್ ಡಿಸ್ಟಿಕ್ ಹೋಮ್ ಡಿಸ್ಟಿಕ್ ಬಗ್ಗೆ ಓದ್ಕೊಂಡು ಹೋಗಿ. ಇದೆಲ್ಲ ನಿಮ್ಮ ಹೋಮ್ ಡಿಸ್ಟಿಕ್ಕಲ್ಲಿ ಡಿ ಸಿ ಯಾರು, ಅಥವಾ ನಿಮ್ಮ ನಮ್ಮ ಸ್ಟೇಟಲ್ಲಿ ಯಾರ್ಯಾರು ಯಾವ ಪೋಸ್ಟಲ್ಲಿ ಇದ್ದಾರೆ, ಸ್ಟೇಟಲ್ಲಿ ನ್ಯೂಸ್ ಏನಿದೆ, ಅಥವಾ ಸ್ಟೇಟಲ್ ಸ್ಕೀಮ್ಸ್ ಯಾವುದಿದೆ ಈಗ, ಸೊ ಆ ಥರ ಒಟ್ಟಿಗೆ ಸ್ಟೇಟ್ ರಿಲೇಟೆಡ್ ಬೇಸಿಕ್ನ ತಿಳ್ಕೊಂಡು ಹೋಗಿ. ಅದು ಬಿಟ್ಟರೆ ಕರೆಂಟ್ ಅಫೇರ್ಸು 1 ವೀಕ್ದು. ಆ್ಯಂಡ್ ಫೈನಾನ್ಷಿಯಲ್ ನ್ಯೂಸು ಅಟ್ ಪ್ರೆಸೆಂಟು ಲೈಕ್ ಬಿಗ್ ನ್ಯೂಸ್ ಥರ ಏನೇನಿದೆ ಫೈನಾನ್ಷಿಯಲು. ನಾನು ಕರೆಂಟ್ ಅಫೇರ್ಸ್ ಓದಿಲ್ಲ, ಸೊ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ. ಬಟ್ 1 ವೀಕ್ ಏನಿದೆ ಕರೆಂಟ್ ಅಫೇರ್ಸ್ ಓದ್ಕೋಗಿ. ಆ್ಯಂಡ್ ನಿನ್ನೆ ಇವತ್ತು ಅಂದರೆ ಸ್ಯಾಟರ್ಡೇ ಮಂಡೇ ಸಂಡೇ ಮಂಡೇ 3 ದಿನ ರಜೆ ಇರೋದ್ರಿಂದ ಸೊ ನ್ಯೂಸ್ ಪೇಪರ್ ಮೇ ಬಿ ಓದಿರ್ತಾರೆ. ಆ್ಯಂಡ್ ನ್ಯೂಸ್ ಪೇಪರ್ ಓದಿದ್ರಿಂದ ನ್ಯೂಸ್ ಪೇಪರ್ ಏನು ಹೆಡ್ಲೈನ್ ಇರುತ್ತೆ ಅದನ್ನೇ ಕೇಳ್ತಾರೆ. ಆ್ಯಂಡ್ ಇಂಟರ್ವ್ಯೂ ಎಕ್ಸಾಮ್ ನಿಮ್ದು ಇಂಟರ್ವ್ಯೂ ಏನಾದ್ರು 1:30 ಶಿಫ್ಟ್ ಇದ್ದರೆ ಬೆಟರ್ ಟು ರೀಡ್ ನ್ಯೂಸ್ ಪೇಪರ್. ಅವತ್ತಿನ ನ್ಯೂಸ್ ಪೇಪರ್ ಓದ್ಕೊಂಡೋಗಿ ಡೈರೆಕ್ಟಾಗಿ ಇವತ್ತಿನ ನ್ಯೂಸ್ ಪೇಪರ್ ಹೆಡ್ಲೈನ್ ಏನಿತ್ತು ಅಂತ ಕೇಳಿದವರು. ಸೊ ಅಟ್ಲೀಸ್ಟ್ ಹೆಡ್ಲೈನ್ ಆದ್ರೂ ತಿಳ್ಕೊಂಡು ಹೋಗಿರಿ ಅವತ್ತಿನ ನ್ಯೂಸ್ ಪೇಪರ್ದು. ಆ್ಯಂಡ್ ಈಗ ಚಾಂಪಿಯನ್ಶಿಪ್, ಈಗ ಸ್ಪೋರ್ಟ್ಸಿಗೆ ಅಂತ ಬಂದರೆ ಏನೇನು ಅಚೀವ್ಮೆಂಟ್ ಆಗಿದೆ ಇಂಡಿಯಾದಲ್ಲಿ ಅದನ್ನು ಕೇಳ್ಬೋದು. ಸೊ ಅದನ್ನು ನೋಡ್ಕೋಗಿ. ಆ್ಯಂಡ್ ವಿಲ್ ಯು ಲೀಡ್ ಎ ಟೀಮ್, ಈಗ ನೀವು ಒಂದು ಟೀಮ್ ಲೀಡರ್ ಆ ಥರ ಮಾಡಿದರೆ ಹೇಗೆ ಲೀಡ್ ಮಾಡ್ತೀರಾ ನೀವು ಟೀಮ್ನ, ಅದೊಂದು ಕೇಳ್ಬೋದು. ಆ್ಯಂಡ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಹೇಗೆ ಕೊಡ್ತೀರಾ ಎಲ್ಲ ಕಸ್ಟಮರ್ಗೂ, ರೂರಲ್ ಏನಾದ್ರು ನಿಮ್ಮದು ಪೋಸ್ಟಿಂಗ್ ಆದರೆ ಅದನ್ನು ಕೇಳ್ಬೋದು. ಆ್ಯಂಡ್ ಪ್ರೈವೇಟೈಸೇಷನ್ ನಿಮ್ಮ ಒಪಿನಿಯನ್ ಏನು ಅಂತ ಕೇಳ್ಬೋದು. ಪ್ರೈವೇಟೈಸೇಷನ್ ಕೂಡ ಒಂದು ಹಾಟ್ ಟಾಪಿಕ್ ಅಂತ ಹೇಳ್ಬೋದು ಸದ್ಯಕ್ಕೆ ಇಂಡಿಯಾದಲ್ಲಿ. ಸೊ ಅದ್ರ ಬಗ್ಗೆ ಕೇಳ್ಬೋದು. ಆ್ಯಂಡ್ ಮೇ ಬಿ ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆನೂ ನಿಮ್ಮ ಒಪಿನಿಯನ್ ಏನಾದರೂ ಕೇಳ್ತಾರೆ. ಸೊ ಇಂಡಿಯನ್ ಟ್ಯಾಕ್ಸ್ ಸಿಸ್ಟಮ್ ಬಗ್ಗೆ. ಆ್ಯಂಡ್ ಬಜೆಟ್ ಅಂತೂ ಕಂಪಲ್ಸರಿಯಾಗಿ ಸ್ವಲ್ಪನಾದರೂ ಓದ್ಕೊಂಡು ಹೋಗಿರಿ. ಬಜೆಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಇಂಟರ್ವ್ಯೂ. ಅವರು ಬಜೆಟ್ ಕೇಳ್ಬೋದು. ಸೊ ಇಷ್ಟೇ. ಸೊ ಇನ್ನೂ ಎಕ್ಸ್ಟ್ರಾ ಕ್ವಶನ್ಸ್ ಏನಾದ್ರು ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಮೀ ಆ್ಯಂಡ್ ಅದರ್ ಆಸ್ಪಿರೆಂಟ್ಸ್ ಆಸ್ ವೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.